ಯು ಸಿ ಆದಮೇಲೆ. ಮತ್ತು ಜಾಬ್ ಆಪರ್ಚುನಿಟೀಸ್ ಗೌರ್ಮೆಂಟಲ್ಲಿ ಹೆಂಗಿರುತ್ತೆ, ಪ್ರೈವೇಟಲ್ಲಿ ಏನೇನು ಆಪರ್ಚುನಿಟೀಸ್ ಇರುತ್ತೆ ಅಂತ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ನಾವು ಪಿ ಯು ಸಿ ಆದಮೇಲೆ ಯಾವ ಜಾಬ್ ಅಂದರೆ ಗೌರ್ಮೆಂಟ್ ಜಾಬ್ ಈಗ ತಾನೇ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡಿದ್ದಾರೆ. ಪಿ ಯು ಸಿ ಕ್ವಾಲಿಫಿಕೇಷನ್ ಇಟ್ಟಿದ್ದಾರೆ. ಆ ನೋಟಿಫಿಕೇಷನ್ ಏನು, ಅದರ ಸಂಬಳ ಎಷ್ಟು, ಹೇಗಿರುತ್ತೆ ಜಾಬು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಿ ಯು ಸಿ ಮುಗ್ದಾದ್ಮೇಲೆ ಕೆಲವರು ಅನ್ಕೋತಾ ಇರ್ತಾರೆ ನಾವು ಎಜುಕೇಷನಲ್ಲೇ ಸ್ಟಾಪ್ ಮಾಡ್ತೀವಿ, ಜಾಬ್ಗೆ ಹೋಗಬೇಕು ಹಂಗೆ. ಮತ್ತು ಗೌರ್ಮೆಂಟ್ ಜಾಬ್ ಮೇಲೆ ಜಾಸ್ತಿ ಜನಕ್ಕೆ ಇಷ್ಟ ಇರುತ್ತೆ. ಆ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೋದು ಹೇಗೆ? ಈಗ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಇದು ಬಿಟ್ಟು SDA ಇರುತ್ತೆ, ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್ ಅಂತ, ಕ್ಲರ್ಕ್ ಜಾಬು. ಅದೇ ಥರ VAOs ಅಂತ ಕಾಲ್ ಮಾಡಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಕೃಷ್ಣ ಬೈರೇಗೌಡರು ಬಂದ ಮೇಲೆ ಒಂದು ಆಡಳಿತ ಸುಧಾರಣೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರನೇ ಆಡಳಿತ ಸುಧಾರಣೆ ಮಾಡಬೇಕಂದ್ರೆ ಸ್ಟಾಫ್ ಇರಬೇಕು. ಅದಕ್ಕೋಸ್ಕರ 1000 ಪೋಸ್ಟ್ಗಳು ಕಂದಾಯ ಇಲಾಖೆಯಲ್ಲಿ VAOs ಕಾಲ್ ಮಾಡಿದ್ದಾರೆ. ಈ VAOs 1000 ಪೋಸ್ಟ್ ಕಾಲ್ ಮಾಡಿದ್ದು, ಅದರಲ್ಲಿ ಏನೇನು ವೇತನ ಶ್ರೇಣಿ ಏನಿದೆ ಅಂದರೆ ಬೇಸಿಕ್ಕು 21,400. 21,400 ಬೇಸಿಕ್ ಅಂದರೆ ಅದಕ್ಕೆ HRA 8% ಆ್ಯಡ್ ಆಗುತ್ತೆ. DA ಈಗಿರೋದು 42.5% ಇದೆ, ಅದು DA ಆ್ಯಡ್ ಆಗುತ್ತೆ. ಮತ್ತು IR ಇಂಟ್ರೀಮ್ ರಿಲೀಫ್ ಅಂತ ಹೇಳ್ಬಿಟ್ಟು 17% ಕೊಟ್ಟಿದ್ದಾರೆ, ಅಷ್ಟು ಆ್ಯಡ್ ಆಗುತ್ತೆ. ಇದೆಲ್ಲ ಆಡಾದರೆ ಗ್ರಾಸ್ ಒಂದು 35-36ವರೆಗೂ ಬರುತ್ತೆ ಗ್ರಾಸ್. ಓಕೆ, ಕೈಗೆ ಒಂದು 30-31 ಆ ಥರ ಸಿಗಬಹುದು. ಮತ್ತು ಇದಕ್ಕೆ PUC ಅಥವಾ ತತ್ಸಮಾನ ಅಂದರೆ ಅದಕ್ಕೆ ರಿಲೇಟೆಡ್ಡು ಯಾವುದು JOC ಇರ್ಬೋದು, ಮತ್ತು ಡಿಪ್ಲೊಮೊ ಇರ್ಬೋದು. ಈ ಕೋರ್ಸಸ್ ಮಾಡಿದರೆ ಎಲಿಜಿಬಿಲಿಟಿ ಇರ್ತಾರೆ. ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ಅದೇ ಈಗ ಹೇಳಿದ್ವಲ್ಲ, PUC ಇಲ್ಲ JOC ಮಾಡಿರ್ಬೋದು, ಮತ್ತು TCH ಕೋರ್ಸ್ ಮಾಡಿರ್ತಾರಲ್ವ ಅವರು ಎಲಿಜಿಬಲ್ ಇರ್ತಾರೆ. ಇವರೆಲ್ಲರೂ ಎಲಿಜಿಬಲ್ ಇರ್ತಾರೆ. ಮತ್ತು ವಯೋಮಿತಿಗೆ ಬಂದರೆ ಜನರಲ್ಗೆ 35 ಇಯರ್ಸ್ವರೆಗೂ ಎಲಿಜಿಬಿಲಿಟಿ ಇದೆ. ಮತ್ತು OBC ಆದರೆ 38, OBC ಅಂದರೆ 2A 2B 3A 3B ಇವರೆಲ್ಲ 38ವರೆಗೂ ಅಪ್ಲೈ ಮಾಡ್ಬೋದು. ಮತ್ತು SC STಗಾದರೆ 40 ಇಯರ್ಸ್ವರೆಗೂ ಎಲಿಜಿಬಿಲಿಟಿ ಇರ್ತಾರೆ. ಮತ್ತು ಶುಲ್ಕ ಆನ್ಲೈನ್ ಮೂಲಕ ಪಾವತಿ ಮಾಡಬೇಕಾಗುತ್ತೆ. ಜನರಲ್ಲು ಮತ್ತು 2A 2B 3A 3Bಗೆ 750 ರೂಪೀಸ್ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ, ಪ್ರವರ್ಗ 1, ಸೈನಿಕ ಮತ್ತು ವಿಕಲಚೇತನರಿಗೆ 500 ರೂಪಾಯಿ ಇರುತ್ತೆ. ಮತ್ತು ಗ್ರಾಮ ಆಡಳಿತಾಧಿಕಾರಿ ಎಕ್ಸಾಮ್ ಈ ಸರಿ ಎಕ್ಸಾಮ್ ಮುಖಾಂತರ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಮೊದಲು ಏನಿತ್ತು, ಮಾರ್ಕ್ಸ್ ಮೇಲೆ ಡೈರೆಕ್ಟಾಗಿ ತಗೋತಾಯಿದ್ರು. ಈಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಕಂಡಕ್ಟ್ ಮಾಡಿ ಆ ರ್ಯಾಂಕಿಂಗ್ ಮೇಲೆ ಕೊಡ್ತಾರೆ. ಈ ಎಕ್ಸಾಮ್ 2 ಪೇಪರ್ ಇರುತ್ತೆ. ಒಂದು ಫಸ್ಟ್ ಪೇಪರ್ 1ನಲ್ಲಿ ಪ್ರಚಲಿತ ಘಟನೆಗಳಿರುತ್ತೆ, ಹಿಸ್ಟ್ರಿ ಇರುತ್ತೆ, ಪೊಲಿಟಿ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಮತ್ತು ಸಂವಿಧಾನ ಅಂದರೆ ಅದೇ ಪೊಲಿಟಿ. ಅದೇ ಥರ ಪಂಚಾಯತ್ ರಾಜ್ ಆ್ಯಕ್ಟ್ ಇದೆಯಲ್ಲ, ಅದು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಮತ್ತು ಇದೇನೈತೆ ಸೋಷಿಯಲ್ ಸಬ್ಜೆಕ್ಟ್ಸು ಇವೆಲ್ಲ ರಿಲೇಟೆಡ್ ಟು ಕರ್ನಾಟಕ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಟಾಪಿಕ್ಸ್ ಬೇಕಾದರೆ ಒಂದೊಂದೇ ಲೈಟಾಗಿ ಕವರ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಪೇಪರಲ್ಲಿ ಬಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಈಗ ಏನೇ ಎಕ್ಸಾಮ್ಸ್ ಬರಲಿ ಕಂಪ್ಯೂಟರ್ ಜ್ಞಾನ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅದೇನು ಅಷ್ಟು ಕಷ್ಟವಾಗಿರೋದಿಲ್ಲ, ಎಲ್ಲ ಈಸಿ ಇರುತ್ತೆ. ಅದು 100 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಎವ್ಯಾಲ್ಯೂಷನ್ ಏನಿರುತ್ತೆ ಅಂದರೆ ನೆಗೆಟಿವ್ ಎವ್ಯಾಲ್ಯೂಷನ್ ಇರುತ್ತೆ. ನೆಗೆಟಿವ್ ಎವ್ಯಾಲ್ಯೂಷನ್ ಅಂದರೆ ತಪ್ಪಾದರೆ 0.25 ಮಾರ್ಕ್ಸು ಕಡಿತ ಆಗುತ್ತೆ. ಅಂದರೆ ನೀವು 1 ಮಾರ್ಕ್ಸ್ ಇದ್ದರೆ ಯಾವುದೇ ಕ್ವಶನ್ಗೆ 0.25 ಮಾರ್ಕ್ಸು ಕಡಿತ ಆಗುತ್ತೆ. 4 ಮಾರ್ಕ್ಸ್ ಇದ್ದರೆ 1 ಮಾರ್ಕ್ಸ್ ಕಡಿತ ಆಗುತ್ತೆ. ನೆಗೆಟಿವ್ ಎವ್ಯಾಲ್ಯೂಷನ್ ಇರೋದ್ರಿಂದ ಗೊತ್ತಿರೋ ಆನ್ಸರ್ಸ್ ಮಾತ್ರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಇಲ್ಲಿ ಅಪ್ಲಿಕೇಶನ್ ಆಗಬೇಕಾದ್ರೆ ಡಿಸ್ಟ್ರಿಕ್ಟ್ ವೈಸ್ ಅಪ್ಲೈ ಮಾಡಬೇಕಾಗುತ್ತೆ. ಯಾವ ಡಿಸ್ಟ್ರಿಕ್ಟಲ್ಲಿ ಇಲ್ಲ ನಿಮ್ಮದೇ ಡಿಸ್ಟ್ರಿಕ್ ಆಯ್ಕೋಬೋದು. ಇಲ್ಲ ಅಂದರೆ ಹೆಚ್ಚು ಸೀಟ್ ಯಾವ ಡಿಸ್ಟ್ರಿಕ್ಕಲ್ಲಿದ್ದಾವೆ ಆ ಡಿಸ್ಟ್ರಿಕ್ಗೆ ಅಪ್ಲಿಕೇಶನ್ ಹಾಕೋದು ಉತ್ತಮ. ಇಲ್ಲಿ ನೋಡಿ, ಕೆಲವು ಡಿಸ್ಟ್ರಿಕ್ಟ್ಸಲ್ಲಿ 70ರವರೆಗೂ ಇದ್ದಾವೆ. ಹಂಗೆ ಅದೇ ಥರ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಅಂದರೆ HK ಇದೆಯಲ್ವ, HK ಅವರು ಆದಷ್ಟು ಕಲಬುರಗಿ ಡಿಸ್ಟ್ರಿಕ್ಗೆ ಹಾಕಿದ್ರೆ ಬೆಸ್ಟು. ಯಾಕಂದರೆ 67 ಪೋಸ್ಟ್ ಇದ್ದಾವೆ ಬೇರೆ ಡಿಸ್ಟ್ರಿಕ್ ಕಂಪೇರ್ ಮಾಡ್ಕೊಂಡ್ರೆ. ಅದಕ್ಕೋಸ್ಕರ ಈಗ ನೋಡಿ, ಕೊಡಗೋಲೆ 6 ಪೋಸ್ಟ್ ಇದ್ದಾವೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟಲ್ಲಿ ಯಾವುದಾದ್ರೂ ಆಪ್ಟ್ ಮಾಡಿದ್ರೆ ಬೆಸ್ಟ್. ಯಾಕಂದರೆ ಆ ಡಿಸ್ಟ್ರಿಕ್ಕಲ್ಲಿ ಮಾತ್ರ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಇನ್ನೊಂದು ಏನು ಅಂದರೆ, ಇಲ್ಲಿ ಆ ಡಿಸ್ಟ್ರಿಕ್ ನೀವು ಯಾವ ಡಿಸ್ಟ್ರಿಕ್ ಸೆಲೆಕ್ಟ್ ಆಗಿರ್ತೀರೋ ನಿಮ್ಮ ಸರ್ವೀಸು ಅದೇ ಡಿಸ್ಟ್ರಿಕ್ಟಲ್ಲೇ ಇರುತ್ತೆ. ಮತ್ತು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಯಾರ್ಯಾರು ಇರ್ತೀರಾ ಅಂದರೆ ಆಸ್ಪಿರೆಂಟ್ಸು,
ಅವರು ಒಂದು ಗಮನದಲ್ಲಿ ಇಟ್ಕೋಬೇಕು. ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಒಂದು ವೇಳೆ ಅವ್ರ ತಂದೆ ತಾಯಿ ಯಾರಾದರೂ ಜಾಬಲ್ಲಿದ್ದು ಅವರು ಮೊದಲು ಕಲ್ಯಾಣ ಕರ್ನಾಟಕದಲ್ಲಿರ್ತಾರೆ, ಅದಾದಮೇಲೆ ನೆಕ್ಸ್ಟು ಬೇರೆ ಡಿಸ್ಟಿಕ್ ಶಿಫ್ಟ್ ಆಗಿರ್ತಾರೆ. ಅಂತಹವರು 2013ಕ್ಕಿಂತ ಮೊದಲು ಕಲ್ಯಾಣ ಕರ್ನಾಟಕದಲ್ಲಿ ಇದ್ವಿ ಅಂತ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ಅವರು ಎಲಿಜಿಬಲ್ ಇರ್ತಾರೆ. ಮತ್ತು ರೂರಲ್ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ. ಅಂದರೆ ಅದು ಜನರಲ್ ಆಗಿದ್ದರೆ ಅವರು ನಮೂನೆ 1 ಕೂಡ ಮಾಡಿಸ್ಬೇಕಾಗುತ್ತೆ. ತಹಸೀಲ್ದಾರ್ ಹತ್ರ ಸೈನ್ ಆಗಿರೋದು ನಮೂನೆ 1 ಬೇಕಾಗುತ್ತೆ. ಯಾವುದ್ರ ಜೊತೆಗೆ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಏನು ಮುಖ್ಯೋಪಾಧ್ಯಾಯರದ ಹತ್ರ ಮತ್ತು BEO ಹತ್ರ ಸೈನ್ ಹಾಕ್ಸಿರ್ತೀವಿ, ಅದೊಂದು ನಾಮಿನೇಟಿವ್ ಆಯಿತು. ಮತ್ತು ನಮೂನೆ 1 ತಹಸೀಲ್ದಾರ್ ಹತ್ರ ಸೈನ್ ಹಾಕ್ಸಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಮತ್ತು ಕನ್ನಡ ರಿಸರ್ವೇಷನ್ ಇರೋರು ಅವರು ಮುಖ್ಯೋಪಾಧ್ಯಾಯರ ಹತ್ರ, ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ನಮೂನೆಯಲ್ಲಿ ಸೈನ್ ಹಾಕ್ಸಿ ಇಟ್ಕೋಬೇಕು. ಇವೆಲ್ಲ ಡಾಕ್ಯುಮೆಂಟ್ಸು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅದಕ್ಕಿಂತ ಮುಂಚೆ ಸೈನ್ ಆಗಿರಬೇಕು. ಮತ್ತು ಮೊದಲು ಅಪ್ಲಿಕೇಶನ್ ಹಾಕೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ 21/2/2024ರಿಂದ 4/3/2024ವರೆಗೂ ಅಂತ ಹೇಳಿದರು. ಸಮ್ ಟೆಕ್ನಿಕಲ್ ರೀಸನ್ಸಿಂದ ಇದು ಪೋಸ್ಟ್ಪೋನ್ ಆಗಿದೆ. ನೆಕ್ಸ್ಟ್ ಮೇ ಬಿ ಎಲೆಕ್ಷನ್ ಆದಮೇಲೆ, ಲೋಕಸಭೆ ಎಲೆಕ್ಷನ್ ಆದಮೇಲೆ ಇದನ್ನು ಇಂಟಿಮೇಟ್ ಮಾಡಬಹುದು. ಅದು ಅಪ್ಡೇಟ್ ಆದ ಕೂಡಲೇ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನೀವು ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ VAO ಎಕ್ಸಾಮ್ ಮೇಲೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವಿಡಿಯೋಸ್ ಬಿಡ್ತಾ ಇರ್ತೀನಿ. ಅಂದರೆ ಹೇಗೆ ಓದಬೇಕು, ಏನೇನು ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ ಕ್ಲಾಸಸ್ ಕೊಡೋರೆ ನಾನು ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮಗೆ ಏನೇನು ಅಪ್ಡೇಟ್ಸ್ ಬೇಕಾಗುತ್ತೆ